ಈ ಕೈ ಜೋಡಿಸುವಿಕೆ ಅವರು ಈಗಾಗಲೇ ತಾರಮ್ಮ ಹೇಳಿದ ಹಾಗೆ ಹೊರ ರಾಜ್ಯ ಅಥವಾ ಹೊರ ರಾಷ್ಟ್ರಗಳಲ್ಲದೆ ನಮ್ಮ ನಾಡಿನಲ್ಲಿಯೂ ಸಹ ಒಂದು ಶಾಲೆಯಲ್ಲಿ, ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಅದರ ಉದ್ಧಾರಕ್ಕೆ ನಾವೊಂದಿಷ್ಟು ಕೈ ಜೋಡಿಸ್ತೇವೆ ಅನ್ನೋ ಅವರ ಆ ಇಂಗಿತ ಇದೆಯಲ್ಲ, ಅದು ತುಂಬ ಸಮರ್ಪಕವಾದ್ದು, ಸಮಂಜಸವಾದ್ದು. ಅಂಥ ಸಾಹಚರ್ಯ ಗಂಧದ ಗುಡಿ ಅಥವಾ ಇಂಥ ಕಾರ್ಯಕ್ರಮ ಮುಖಾಂತರ ದಕ್ಕತ್ತೆ ಅನ್ನೋದಾದರೆ ಯಾವ ಕನ್ನಡಿಗನೂ ನಿರಾಕರಿಸಲಾರ. ಅಂಥ ನಿರಾಕರಣೆ ರಹಿತವಾದಂತಹ ಪಾಲ್ಗೊಳ್ಳುವಿಕೆ ನಮ್ಮದಾಗಿರಲಿದೆ. ಪೀಟರ್ ಮತ್ತು ಅವರ ತಂಡ ಕಂಡಂತಹ ಕನಸುಗಳೆಲ್ಲವೂ ಸಾಕಾರಗೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತೇನೆ. ಮತ್ತು ನನಗೆ ಗೊತ್ತಿಲ್ಲ ನಾನು ಯಾಕೆ ಇದರ ಭಾಗವಾಯಿತೆ ಅಂತ. ಅವರು ಬಂದು ಭಾಗವಾಗಬೇಕು ಅಂತ ಹೇಳಿದಾಗ ನಾನು ಅಚ್ಚರಿಪಟ್ಟಿದ್ದು ನಿಜ. ಅದಲ್ಲದೆ ಸಾಹಿತ್ಯವನ್ನು ಬರೀಲಿಕ್ಕೆ ಹೇಳಿದ್ರು ಅವರು. ಯಾರೆಲ್ಲರೂ ಇಲ್ಲಿ ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಅವರೆಲ್ಲರ ಕುರಿತಾಗಿ 1 ನಿಮಿಷಕ್ಕೆ ಮೀರಿದಂಥ ಒಂದೊಂದು ಸಾಹಿತ್ಯ ಬರೀಬೇಕು ಅಂತ ಹೇಳಿದಾಗ ಮೊದಲು ಕೈ ಎತ್ಕೊಂಡಿದ್ದೆ ನಮ್ಮ ವೆಂಕಟೇಶ್ವರದು. ಅವ್ರ ಹೆಸರಿಗೆ ತಕ್ಕ ರಾಕ್ ಲೈನ್ ಅಂತ ಇತ್ತು. ಇದನ್ನು ಭೇದಿಸಿ ಅದರ ನಿಜ ಅರ್ಥವನ್ನು, ವ್ಯುತ್ಪತ್ತಿಯನ್ನು ಭೇದಿಸಿ ನಡೆದಾಗ ನನಗನ್ಸಿದ್ದು, ಯಾರ ಸಾಧಕರು ಅವರ ಬದುಕಿನ ಯಾನದಲ್ಲಿ ಬರೀ ಕಲ್ಲು ಬಂಡೆಗಳನ್ನು ಅವರು ಕಂಡಿರ್ತಾರೋ ಅಂಥವರು ಅಚಲ ಪರ್ವತದ ಹಾಗೆ ನಿಂತು ಸಾಧಕರಾಗಿ ಹೊರಹೊಮ್ತಾರೆ ಅನ್ನೋದನ್ನೆಲ್ಲ ನಾನು ಕಂಡುಕೊಂಡಾದ್ದರಿಂದ ಈಗಷ್ಟೇ ಬರೆದು ಬಂದೆ. ಅದನ್ನು ಕಂಡಿದ್ದೇವೆ ನಾವು, ನಮಗೆ ಗೊತ್ತಾದಷ್ಟು ಒಂದಷ್ಟನ್ನು ನೋಡಿದ್ದೇವೆ. ಹೇಗೆ ಅವರ ಪಥವನ್ನು ಅವರು ದಾಟಿ ಬಂದಿದ್ದಾರೆ, ಹೇಗೆ ಸಾಧನೆಗೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಅಪೂರ್ವ ರೀತಿ ಮಾಡ್ಕೊಳ್ತಾರೆ ಅನ್ನೋದನ್ನೆಲ್ಲ ತಾರಮ್ಮ ಕುರಿತಾಗಿ ಹೇಳಲೇಬೇಕಾಗಿಲ್ಲ. ಯಾಕೆ ಅಂತಂದರೆ ನಾವು ತುಂಬ ದೂರದ ಪ್ರಯಾಣವನ್ನು ದೀರ್ಘವಾಗಿ ಮಾಡ್ತಾ ಬಂದವರು. ಅಷ್ಟು ಸಹೃದಯತೆ, ಅಷ್ಟು ಸಜ್ಜನಿಕೆಯನ್ನು ನಾನು ಕಾಣಲಿಲ್ಲ. ಈ ವಿಜಿ ಬಗ್ಗೆ ನಾನು ಹೇಳಲೇಬೇಕಿಲ್ಲ, ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗಲೂ ನಾನು ನೋಡ್ತಾ ಹೇಳಿದ್ದು, ನಾವು ನಾಗಮಂಡ್ರ ಹಾಗೆ ಕಾಣ್ತಿದ್ದೀರಿ, ಚಿನ್ನಾರಿ ಮುತ್ತದ ಹಾಗೆ ಅವ್ರು ನಿರ್ದೇಶಿಸಿದ್ರು, ಹಾಗೆ ನೀವು ಅವ್ರಿಗೆ ಸಾಮಾನ್ಯವಾಗಿ ಒಂದಷ್ಟು ಆ ರೀತಿಯಲ್ಲಿ ಆಗ್ಬಿಡುತ್ತೆ ನೋಡ್ತಾ ಅಥವಾ ಕೆಲಸ ಮಾಡ್ತಾ ಅನ್ನೋದೊಂದು. ಈ ಥರದ್ದೆಲ್ಲ ವೇದಿಕೆ ಮೇಲೆ ಕೂತಿದ್ದೇವೆ ಅನ್ನೋ ಕಾರಣಕ್ಕಾಗಿ ಅವ್ರ ಹೆಸರುಗಳನ್ನು ತೆಗೆದು ಹೇಳೋದಲ್ಲ. ನಿಜದ ಅರ್ಥದಲ್ಲಿ ಅವರೆಲ್ಲರೂ ಸಾಧಕರು, ವರೇಣ್ಯರಾಗಿದ್ದಾರೆ. ಅಂಥವ್ರನ್ನ ಗುರುತಿಸಿ ಯಾರು ಗಂಧದ ಗುಡಿ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗರೋತ್ತರ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರೈಸ್ತಾರೆ. ಅಂಥವರೆಲ್ಲರಿಗೂ ನಿಮ್ಮೆಲ್ಲರ ಹಾರೈಕೆಗಳಿರಲಿ, ನಲ್ಮೆ ಇರಲಿ. ಅವ್ರು ಮಾಡುವಂಥ ಎಲ್ಲ ಸಂಬದ್ಧ ಕೆಲಸಗಳಿಗೆ ಸಾಮಂಜಸ್ಯವುಳ್ಳ ಇಂಥ ಆಯೋಜನೆಗೆ ನಮ್ಮೆಲ್ಲರ ಕನ್ನಡಿಗರ ಬೆಂಬಲ ನಿರಂತರವಾಗಿರಲಿ ಅಂತ ನಾನು ಕೇಳ್ತೇನೆ. ಧನ್ಯವಾದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.